ಹಾಯ್ ವೆಲ್ಕಮ್ ಟು ಛಾಯಾಲಾಕ್ಸ್. ಇವತ್ತು ಕೇರಳ ಸ್ಪೆಷಲ್ ನೇಂದ್ರನ್ ಬನಾನಾ ಚಿಪ್ಸ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಕ್ರಿಸ್ಪಿಯ ಟೇಸ್ಟಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಬಾಳೆಹಣ್ಣು ತೊಗೊಂಡು ಅದು ತುಂಬ ಹಣ್ಣಾಗಿರೋದು ಇಲ್ಲ ಕಾಯಿ ತಿನ್ನಿರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಈ ರೀತಿ ಬಾಳೆಹಣ್ಣು ತೊಗೊಂಡು ನಾವು ಚಾಕುಲಿ ಈ ಥರ ಮಧ್ಯ ಮಧ್ಯೆ ಒಂದೊಂದು ಗೆರೆ ಥರ ಎಳ್ಕೊಂಬಿಟ್ರೆ ಅದು ಈಸಿಯಾಗಿ ಬರುತ್ತೆ. ನೋಡಿ, ಬಾಳೆಹಣ್ಣು ನಾವು ಯಾವ ಥರ ಬಿಡಿಸ್ತೀವೋ ಆ ರೀತಿ ಬಿಡಿಸ್ಕೋಬೇಕು. ಬಾಳೆಹಣ್ಣು ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಚಾಕುಲಿ ನಾವು ಒಂದೊಂದು ಲೈನ್ ಎಳ್ಕೊಂಬಿಟ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ. ಸೇಮ್ ಬಾಳೆಹಣ್ಣು ಸಿಪ್ಪೆ ಬಿಡಿಸೋಂಗೆ ಫುಲ್ ಬಿಡಿಸ್ಕೋಬೇಕು. ನೀಟಾಗಿ ಒಂಚೂರು ಅದರಲ್ಲಿ ಸಿಪ್ಪೆ ಇಲ್ಲದೆ ಇರೋಂಗೆ ಈ ರೀತಿ ಚಾಕುಲಿ ಬಿಡಿಸ್ಕೊಂಬಿಡಿ. ಈ ರೀತಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡ್ಮೇಲೆ ಇದನ್ನು ಒಂದು ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ಯಾಕೆಂದರೆ ಕಪ್ಪು ಆಗಿಬಿಡುತ್ತೆ ಅದು. ತುಂಬ ಕೈಗೆ ಬೇಕಾದ್ರೆ ಎಣ್ಣೆ ಸವರ್ಕೊಂಡು ಬಿಡಿಸಿ ಇಂಥದ್ದನ್ನ ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಈಗ ನಾವು ಬಾಳೆಹಣ್ಣನ್ನ ಇದರಲ್ಲಿ ಫ್ರೈ ಮಾಡಿ ತೆಗಿಬೇಕು. ಅದರಿಂದ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಥರ ಸ್ಲೈಸ್ ಥರ ಬರುತ್ತಲ್ಲ, ಆ ರೀತಿ ಇರೋದ್ರಲ್ಲಿ ನಾವು ನೀಟಾಗಿ ಬಾಳೆಹಣ್ಣು ಸಿಪ್ಪೆನ ಸ್ಲೈಸ್ ಮಾಡ್ಕೊಳ್ಳಿ. ನಾವು ಬಾಳೆಕಾಯಿ ಮಾಡ್ತೀವಲ್ಲ ಆ ಥರ ಇದರಲ್ಲಿ ಬಾಳೆಕಾಯಿನ ನೀಟಾಗಿ ಎಣ್ಣೆ ಮೇಲೆ ಇಟ್ಕೊಂಡೇ ಮಾಡ್ಕೊಳ್ಳಿ. ನಿಮಗೆ ಕೈಗೆ ಎಣ್ಣೆ ಆಗಿಬಿಡುತ್ತೋ ಎಲ್ಲ ಸುಡುತ್ತೋ ಅಂತ ಏನೂ ಭಯ ಬೇಕಾಗಿಲ್ಲ. ನಾನು ನೋಡಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೀವು ಬೇರೆ ಪಾತ್ರೆಲಿ ಇಟ್ಕೊಂಡು ಇದು ಹಾಕೋ ಅಷ್ಟರಲ್ಲೇ ಅದೊಂಥರ ಎಲ್ಲ ಕಪ್ಪಾಗಿಬಿಡುತ್ತೆ ಬಾಳೆಕಾಯಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಎಣ್ಣೆ ಮೇಲೇ ಅದನ್ನು ಬಾಳೆಕಾಯಿ ಸೀವೋದನ್ನ ಸೀವಿಬಿಡಿ. ಬಾಳೆಕಾಯಿ ಸೀವ್ತೀವಲ್ಲ ಅದರಲ್ಲಿ ಇದು ಮಾಡಿಬಿಡಿ, ಸ್ಲೈಸ್ ಥರ ಮಾಡಿ. ಏನು ಎಣ್ಣೆ ಹಾರೋದು ಬಿಸಿ ಆಗುತ್ತೋ ಅನ್ನೋ ಏನೂ ಭಯ ಇಲ್ಲ. ಅದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ನೀವು ಅದೇ ಥರ ಡೈರೆಕ್ಟಾಗಿ ಎಣ್ಣೆಲಿ ಹಾಕಿ ಇದು ಸ್ವಲ್ಪ ಒಂದು 5 ನಿಮಿಷ ಅದು ಬೆಂದಾದಮೇಲೆ ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಅರಿಶಿನದ ನೀರು, ಉಪ್ಪು ನೀರು, ಅದೊಂದು ಸ್ಪೂನಷ್ಟು, ಒಂದು ಸ್ಪೂನಷ್ಟು ಹಾಕ್ಬಿಡಿ. ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದ್ಮೇಲೆ ಅದೆಲ್ಲ ಅದಕ್ಕೆ ಅರಿಶಿನದ ಪುಡಿನೂ ಉಪ್ಪು ಚಿಪ್ಸ್ಗೆ ಇಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಇದು ಫಸ್ಟ್ ಟೈಮ್ ಹಾಕೋವಾಗ ಒಂದೂವರೆ ಸ್ಪೂನ್ ಹಾಕಿ, ನೆಕ್ಸ್ಟ್ ಟೈಮ್ ಎಣ್ಣೆಲಿ ಇನ್ನೊಂದು ಸಲ ಬಾಳೆಕಾಯಿನ ಇದು ಮಾಡೋವಾಗ ಆಗ 1 ಸ್ಪೂನಷ್ಟು ಹಾಕಿ. ಯಾಕೆಂದರೆ ಆ ಎಣ್ಣೆಲಿ ಆಲ್ರೆಡಿ ನಾವು ಒಂದೂವರೆ ಸ್ಪೂನ್ ಹಾಕಿರ್ತೀವಲ್ಲ, ಅದರದ್ದು ಫ್ಲೇವರು ಕಲರು ಎಲ್ಲ ಇರುತ್ತೆ. ಅದರಿಂದ ನೀವು ನೆಕ್ಸ್ಟ್ ಟೈಮ್ ಹಾಕೋವಾಗ ಒಂದು ಸ್ವಲ್ಪ ಕಮ್ಮಿಯಾಗಿ ಹಾಕಿ ನೀಟಾಗಿ ಒಂದು 5ರಿಂದ 10 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಅದು ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅದು ಸೌಂಡು ಅಷ್ಟು ನೀಟಾಗಿ ಕೇಳಿಸ್ತಾ ಇದೆ ನನಗೆ ಅದರದ್ದು. ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಇದನ್ನು ಒಂದು ಬಾಕ್ಸ್ಲಿ ಟೈಟ್ ಕಂಟೈನರ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕೋ ಆಗ ಕಾಫಿಗೆ ಇಲ್ಲ ಮಕ್ಕಳು ಕೇಳಿದ್ರೆ ಕೊಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಾವು ಬೇಕ್ರಿಯಲ್ಲಿ ತೊಗೊಂಡು ತಿಂತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.